ಈ ಪ್ರಸಂಗವು ಮಹಾಭಾರತದಲ್ಲಿ ಬರುವ ತಂದೆ ತಾಯಿಯರ ಪಾಲನೆಯ ಮಹತ್ವವನ್ನು ತಿಳಿಸುತ್ತದೆ. ಕೌಶಿಕನೆಂಬ ಪಂಡಿತ ತಾನು ಕಲಿತದ್ದೇ ಹೆಚ್ಚೆಂದು ಭಾವಿಸಿ ಗರ್ವದಿಂದ ತನ್ನ ವೃದ್ಧ ತಂದೆ ತಾಯಿಯರನ್ನು ತೊರೆದು ತಪಸ್ಸಿಗೆ ತೆರಳುತ್ತಾನೆ. ಒಂದು ಮರದಡಿ ಆತ ಧ್ಯಾನಸ್ಥನಾಗಿರುವಾಗ ಮರದ ಮೇಲಿದ್ದ ಪಕ್ಷಿಯೊಂದು ಆತನ ಮೇಲೆ ಇಕ್ಕೆ ಹಾಕುತ್ತದೆ. ಇದರಿಂದ ಕ್ರೋಧಗೊಂಡ ಆತನು ತನ್ನ ತಪೋಬಲದಿಂದ ಆ ಹಕ್ಕಿಯನ್ನು ಸುಟ್ಟು ಹಾಕುತ್ತಾನೆ. ನಂತರ ಆತನಿಗೆ ತಾನು ವಿಚಾರ ಮಾಡದೆ ವೃಥಾ ಹಕ್ಕಿಯನ್ನು ಕೊಂದು ಬ್ರಹ್ಮ ಹತ್ಯೆಗೀಡಾದೆ ಎಂದು ತಿಳಿದು ಅದರ ಪರಿಹಾರಕ್ಕಾಗಿ ಭಿಕ್ಷೆ ಬೇಡಲು ಮನೆಯೊಂದರ ಮುಂದೆ ನಿಂತು ಮನೆಯಾಕೆಯಲ್ಲಿ ಭಿಕ್ಷೆ ಬೇಡಿದ. ಆಕೆ ಭಿಕ್ಷೆ ತರುತ್ತೇನೆಂದು ಒಳಗೋಗುವಷ್ಟರಲ್ಲಿ ಆಕೆಯ ಪತಿಯು ಪ್ರಯಾಣ ಮಾಡಿ ಬಳಲಿ ಬಂದನು. ಆತನಿಗೆ ಕುಡಿಯಲು ನೀರಿತ್ತು ಉಣಬಡಿಸಿ ನಂತರ ಭಿಕ್ಷೆ ತಂದಳು. ಸಮಯ ಮೀರಿತೆಂದು ಕ್ರೋಧಗೊಂಡ ಕೌಶಿಕನು ಆಕೆಯನ್ನು ನಿಂದಿಸಿದನು. ಆಕೆಯು ಶಾಂತಚಿತ್ತಳಾಗಿ, ಕ್ಷಮಿಸಿ ಸ್ವಾಮಿ, ನನಗೆ ನನ್ನ ಪತಿಯೇ ದೇವರು. ಅವರು ಬಳಲಿ ಬಂದುದರ ಕಾರಣ ಅವರಿಗೆ ಬಾಯಾರಿಕೆಗೆ ಅಣಿಗೊಳಿಸಿ ಬರಲು ಸ್ವಲ್ಪ ತಡವಾಯಿತು ಎಂದಳು. ಆಗ ಕೌಶಿಕನು, ನನ್ನನ್ನು ಕಾಯಿಸಿದ್ದು ತಪ್ಪಲ್ಲವೇ? ನಿನ್ನ ಗಂಡನೇ ಹೆಚ್ಚಾದನೇ ನಿನಗೆ ಎಂದು ದರ್ಪದ ಮಾತುಗಳನ್ನಾಡಿದನು. ಆಗ ಆ ಗೃಹಿಣಿಯು, ಬ್ರಾಹ್ಮಣೋತ್ತಮರೇ, ನೀವು ನನ್ನನ್ನು ಹೀಗೆ ದುರುಗುಟ್ಟಿ ನೋಡುತ್ತಾ ನಿಂದಿಸಿದರೆ ನಾನೇನು ನೀವು ಕೊಂದ ಪಕ್ಷಿಯಲ್ಲ, ಸುಟ್ಟು ಬೂದಿ ಆಗಲು ಎಂದಳು. ಕೌಶಿಕನಿಗೆ ಆಶ್ಚರ್ಯವಾಯಿತು. ಇವಳಿಗೆ ಹೇಗೆ ತಿಳಿಯಿತು ನಾನು ಪಕ್ಷಿಯನ್ನು ನನ್ನ ಶಾಪದಿಂದ ಕೊಂದದ್ದು ಎಂದು? ಆಗ ಗೃಹಿಣಿಯು ಹೇಳುತ್ತಾಳೆ, ನಿಮಗೆ ಆಶ್ಚರ್ಯವಾಯಿತೇ? ನನಗೆ ವೇದಶಾಸ್ತ್ರಗಳು ತಿಳಿದಿಲ್ಲ. ನನಗೆ ನನ್ನ ಪತಿಯೇ ದೇವರು. ಅವರನ್ನು ಆರಾಧಿಸುವೆ. ನನಗೆ ಇದಕ್ಕಿಂತ ಬೇರೆ ಗೊತ್ತಿಲ್ಲ. ಇದಕ್ಕೂ ಮಿಗಿಲಾಗಿ ನೀವು ತಿಳಿಯಬೇಕೆಂದರೆ ಮಿಥಿಲಾ ನಗರಕ್ಕೆ ಹೋಗಿ, ಅಲ್ಲಿ ಧರ್ಮವ್ಯಾಧನಿದ್ದಾನೆ. ಆತನಿಂದ ನಿಮಗೆ ಹೆಚ್ಚಿನ ವಿಚಾರ ತಿಳಿಯುತ್ತದೆ ಎಂದಳು. ಕೌಶಿಕನು ಆಕೆಯ ಮಾತಿನಂತೆ ಮಿಥಿಲಾ ನಗರಕ್ಕೆ ಹೋಗಿ ಧರ್ಮವ್ಯಾಧನನ್ನು ಸಂಧಿಸಿದನು. ಆತನು ಕೌಶಿಕನನ್ನು ಕಾಣುತ್ತಲೇ, ಆ ಪತಿವ್ರತ ಸ್ತ್ರೀ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾಳಲ್ಲವೇ? ಸ್ವಲ್ಪ ತಾಳಿ, ನನ್ನ ಕೆಲಸ ಮುಗಿಸಿ ಬರುವೆ ಎಂದನು. ಆತನು ಒಂದು ಮಾಂಸ ಮಾರುವ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಈ ವಲಸನ್ನು ಮಾರುವ ಅಂಗಡಿಯಲ್ಲಿ ಮಾಂಸ ತೂಗಿ ಕೊಡುವವನಿಂದ ನನಗೆಂಥ ಉಪದೇಶ ಸಿಕ್ಕೀತು ಎಂದು ನಕಾರಾತ್ಮಕ ಭಾವದಿಂದಲೇ ಕೌಶಿಕನು ಅಲ್ಲಿ ಕಾದು ಕುಳಿತನು. ಧರ್ಮವ್ಯಾಧನು ತನ್ನ ಕೆಲಸವನ್ನು ಮುಗಿಸಿ ಅಂದಿನ ದುಡಿಮೆಯ ಹಣ ಪಡೆದು ಕೌಶಿಕನನ್ನು ಕರೆದುಕೊಂಡು ತನ್ನ ಮನೆಯತ್ತ ನಡೆದನು. ಅಲ್ಲಿ ಕೌಶಿಕನನ್ನು ಕುಳಿತಿರಲು ಹೇಳಿ ತನ್ನ ವೃದ್ಧ ತಂದೆ ತಾಯಿಗಳನ್ನು ಉಪಚರಿಸಿ ಅವರಿಗೆ ಬೇಕಾದುದನ್ನು ಕೊಟ್ಟು ವಿಶ್ರಮಿಸಲು ಹೇಳಿ ಕೌಶಿಕನ ಬಳಿ ಬಂದು ಕುಳಿತನು. ಸ್ವಾಮಿ, ನನಗೆ ಯಾವ ವೇದ ಪುರಾಣ ಶಾಸ್ತ್ರಗಳೂ ಗೊತ್ತಿಲ್ಲ. ನನಗೆ ನನ್ನ ತಂದೆ ತಾಯಿಗಳೇ ದೇವರು. ಹೊಟ್ಟೆಪಾಡಿಗಾಗಿ ಮಾಂಸದ ಅಂಗಡಿಯಲ್ಲಿ ಮಾಂಸವನ್ನು ತೂಕ ಮಾಡಿಕೊಡುವ ಕೆಲಸವನ್ನು ಮಾಡುವೆ. ನಾನು ಯಾವ ಪ್ರಾಣಿಯನ್ನೂ ಬೇಟೆಯಾಡುವುದಿಲ್ಲ. ಇದಕ್ಕಿಂತ ಹೆಚ್ಚು ನನಗೆ ಏನೂ ತಿಳಿದಿಲ್ಲ ಎಂದನು. ಆಗ ಕೌಶಿಕನಿಗೆ ಅರಿವಾಯಿತು. ಛೀ, ನಾನೆಂಥ ಪಾಪಿ! ವೃದ್ಧಾಪ್ಯದಲ್ಲಿರುವ ನನ್ನ ಅಪ್ಪ ಅಮ್ಮಂದಿರನ್ನು ಬಿಟ್ಟು ತಪಸ್ಸಿಗೆಂದು ಕಾಡಿಗೆ ಬಂದಿರುವೆ. ಮಾತಾಪಿತರ ಸೇವೆಗಿಂತ ದೊಡ್ಡ ತಪಸ್ಸು ಯಾವುದೂ ಇಲ್ಲ ಎಂದು ತಂದೆ ತಾಯಿಯರ ಬಳಿಗೆ ಹೋಗಿ ಅವರ ಸೇವೆಯಲ್ಲಿ ಕಾಲ ಕಳೆದನು. ಎಲ್ಲೋ ಹುಡುಕಿದೆ ಕಾಣದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದನು ನನ್ನೊಳಗೆ ಎಂದು ಹೇಳುವ ರಾಷ್ಟ್ರಕವಿ ಪ್ರೊಫೆಸರ್ GS ಶಿವರುದ್ರಪ್ಪನವರ ಮಾತು ದೇವರೆಂದರೆ ಯಾರು ಎಂಬುದನ್ನು ತಿಳಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ.